ನಾನು ಸ್ಪಿರಿಚುವಲ್ ರೀಲ್ ಪೋಸ್ಟ್ ಮಾಡಿದಾಗೆಲ್ಲ ತುಂಬಾ ಜನ ನನಗೆ ಕೇಳ್ತಾ ಇರ್ತೀರಾ, ಮನೇಲಿ ಆರ್ಥಿಕ ಸಮಸ್ಯೆ ಇದೆ, ಲಕ್ಷ್ಮಿ ಅನುಗ್ರಹ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ತುಂಬಾನೇ ಸಾಲ ಇದೆ, ದುಡ್ದಿದ್ದು ದುಡ್ಡು ಕೈ ಸೇರಲ್ಲ, ತುಂಬಾ ಖರ್ಚಾಗತ್ತೆ ಅಂತ. ಸೊ ಅಂತವ್ರಿಗೋಸ್ಕರ ಸಿಂಪಲ್ ಟಿಪ್ ಹೇಳೋಣ ಅಂತ. ಸೊ ಇಲ್ಲಿ ನಾನು ಒಂದಷ್ಟು ವಸ್ತುಗಳನ್ನ ಇಟ್ಕೊಂಡಿದೀನಿ. ಈ ವಸ್ತುಗಳನ್ನ ಮಂಗಳವಾರ, ಶುಕ್ರವಾರ ಅಥವಾ ಹಬ್ಬ ಹರಿದಿನಗಳಲ್ಲಿ, ಉದಾಹರಣೆಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ, ಅಥವಾ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಇಂತಹ ಹಬ್ಬದ ದಿನಗಳಲ್ಲಿ ಒಂದು ಕೆಂಪು ಬಟ್ಟೆ ಮೇಲೆ ಈ ವಸ್ತುಗಳನ್ನ ಎಷ್ಟೆಷ್ಟು ನಂಬರ್ ಅಲ್ಲಿ ಇಡಬೇಕು ಅಂತ ಕೂಡ ನಾನು ಹೇಳ್ತೀನಿ. ಸೊ ಎಷ್ಟೆಷ್ಟು ನಂಬರ್ಸ್ ಅಲ್ಲಿ ನಾವು ಇಡಬೇಕು ಅಂತ ಕೇಳೋದಾದ್ರೆ 11 ಗುಲಗಂಜಿ, 11 ಕಮಲದ ಹೂವ, ನವರತ್ನ ಮತ್ತು ಪಂಚಲೋಹದ ಸೆಟ್ ಇದು, 11 ಗೋಮತಿ ಚಕ್ರ, 1 ಶ್ರೀ ಚಕ್ರ, ಜೊತೆಗೆ ಅಷ್ಟಲಕ್ಷ್ಮಿ ನಾಣ್ಯ ಇದು, ಹಾಗೆ ಪಚ್ಚ ಕರ್ಪೂರ, ಅರಿಶಿಣ, ಇದು ಕಪ್ಪರಿಶಿಣ ಅಂತೀವಿ, ವಿಷ್ಣು ಸ್ವರೂಪ, ಗರುಡಕಾಯಿ, ಇದು ಕೂಡ ವಿಷ್ಣುವಿನ ಸ್ವರೂಪ, ಇನ್ನು 5 ಬಿಳಿ ಕವಡೆಗಳು, ಇದು ಕೂಡ ಲಕ್ಷ್ಮಿಗೆ ಬಹಳ ಪ್ರಿಯ, ಇನ್ನು 1 ಸ್ಪೂನ್ ಅಷ್ಟು ಸಾಸಿವೆ. ಈ ಇಷ್ಟು ವಸ್ತುಗಳನ್ನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ಗಲ್ಲಾಪೆಟ್ಟಿಗೆಯಲ್ಲಿ ಇಡೋದ್ರಿಂದ ಆರ್ಥಿಕ ಸಮಸ್ಯೆ ಬಹಳ ಬೇಗ ದೂರವಾಗುತ್ತೆ. ಎಷ್ಟೋ ಜನಕ್ಕೆ ಲಕ್ಷ್ಮಿಗೆ ಯಾವ ವಸ್ತುಗಳು ಪ್ರಿಯ ಅನ್ನೋದು ಗೊತ್ತಿರಲ್ಲ. ಸೊ ನಿಮ್ಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಇವತ್ತು ಈ